ಆಲಸ್ಯತನ ಬಿಡ್ಬೇಕು, ಆಮೇಲೆ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು, ಧೈರ್ಯ ಬರ್ಬೇಕು. ಮೂರಕ್ಕೆ ಅರ್ಥ. ಆಲಸ್ಯತನ, ಧೈರ್ಯ, ಧೈರ್ಯ, ಅಭಿವೃದ್ಧಿ. ಅಭಿವೃದ್ಧಿ. ಓಕೆ, ವೆರಿ ಗುಡ್. ಒಂದೇ ಉತ್ತರದಲ್ಲಿ ನೀನು ಕೇಳಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರ ಹೇಳ್ಬಿಡ್ಬೋದು. ಧೈರ್ಯ, ಸಾಹಸೆ, ಲಕ್ಷ್ಮಿ. ಯಾರು ಧೈರ್ಯವಂತರಿರ್ತಾರೆ, ಧೈರ್ಯ ಮಾಡ್ತಾರೆ, ಇಂಥವ್ರು ಖಂಡಿತವಾಗ್ಲೂ ಸಾಹಸಿಗಳಾಗ್ತಾರೆ. ಸಾಹಸ ಮಾಡಿದ್ರೆ ಮಾತ್ರ ಲಕ್ಷ್ಮಿ ಒಲಿತಾಳೆ. ಧೈರ್ಯ, ಸಾಹಸೆ, ಲಕ್ಷ್ಮಿ. ಆದ್ದರಿಂದ ಧೈರ್ಯ ಬಹಳ ಬಹಳ ಮುಖ್ಯ. ಯಾರಿಗೆ ಧೈರ್ಯ ಬರಲ್ಲ ಅಂತಂದರೆ, ಯಾರು ಆಲಸ್ಯಗಳಿರ್ತಾರೆ, ಸೋಮಾರಿಗಳಿರ್ತಾರೆ, ಜಡತ್ವ ಇರ್ತದೆ, ಇಂಥವ್ರು ಖಂಡಿತವಾಗ್ಲೂ ಧೈರ್ಯ ಬರೋದಿಲ್ಲ. ಧೈರ್ಯ ಬರಬೇಕು ಅಂತಂದರೆ ಕುಂತಿರೋ ಜಾಗ ಬಿಟ್ಟು ಎದ್ದೇಳಬೇಕು. ನನಗೊಬ್ಬರು ಮೌಲಿ ಸಾಬ್ ಪರಿಚಯ ಇದ್ದರು. ಆ ಮೌಲಿ ಸಾಬ್ ಯಾವಾಗಲೂ ಹೇಳೋರು, ಅವರು ಆ್ಯಕ್ಚುಲಿ 106ನೇ ವರ್ಷದಲ್ಲಿ ದುಡಿತಾ ಇದ್ರು. ಅವರು ಕೆಲಸ ಮಾಡ್ತಾಯಿದ್ರು. ನಮ್ಮ ಅಣ್ಣ ಟೈಲರ್ ಅಂಗಡಿ ಇಟ್ಟಿದ್ರು, ಹಿಂದ್ಗಡೆ ಲೇಬಲ್ ಹಾಕ್ತಾರಲ್ಲ, ಆ ಲೇಬಲ್ನ ಆರ್ಡ್ರ್ ತೊಗೊಂಡು ಬರೋರು. 106 ವರ್ಷ ತಾತನಿಗೆ. ಅಯ್ಯೋ ಶಿವನೇ, ಹಲ್ಲುಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದ್ಭುತವಾಗಿ. ಕನ್ನಡಕ ಹಾಕ್ತಿರಲಿಲ್ಲ ಮೂಲವಾಗಿ. ನೋಡಿ, ನಾನು ಈಗಲೇ ಕನ್ನಡಕ ಹಾಕ್ಕೊಂಬಿಟ್ಟಿದ್ದೀನಿ. ಆತ 106 ವರ್ಷ ಆದರೂ ಕನ್ನಡಕ ಪೇಪರ್ ಓದೋನ ಯಪ್ಪ. ಕಾಫಿ ಟೀ, ಕಬ್ಬು ತಿನ್ನೋನು. ಕಬ್ಬು, ಬಚ್ಚೆ ದಿಲ್ಲ ಬಾ, ಗನ್ನ ದಿಲ್ಲ ಬಾ ಅಂತ ಅನ್ನೋರು. ಸೊ ಕಬ್ಬು ತಿಂತಾಯಿದ್ರು. ಯಾಕೆ ಅಂತಂದರೆ ಅವ್ರಿಗೆ ಆರೋಗ್ಯದ ಗುಟ್ಟೇನು ಅಂತ ಕೇಳಿದ್ರೆ ಅವ್ರು ಹೇಳೋರು, ಕುಂತಿರೋ ಬದಲು ಮಲಗಿರೋ ಬದಲು ಕುಂತ್ಕೋ, ಕುಂತಿರೋ ಬದಲು ನಿಂತ್ಕೋ, ನಿಂತಿರೋ ಬದಲು ಓಡಾಡು, ನಡೆದಾರೋ ಬದಲು ಓಡಾಡು ಅಂತ. ಇದೇ ಆರೋಗ್ಯದ ಗುಟ್ಟು ಅಂತ. ಆದ್ದರಿಂದ ಧೈರ್ಯ, ಸಾಹಸೆ, ಲಕ್ಷ್ಮಿ, ಈ 3 ಸೂತ್ರಗಳು, ತತ್ವಗಳು, ರಹಸ್ಯಗಳು, ಇದನ್ನು ತಿಳ್ಕೊಳ್ಳಿ. ಧೈರ್ಯ ಬರಬೇಕು ಅಂದರೆ ಮೊದಲು ಖಂಡಿತವಾಗಲೂ ಸೋಮಾರಿತನ, ಆಲಸ್ಯ, ಜಡತ್ವ ಇರೋರಿಗೆ ಬರೋದಿಲ್ಲ. ಭಯ, ಹೆದರಿಕೆ ಇರ್ತದೆ. ಅಯ್ಯೋ, ನಾನೇನಾದರೂ ಹೊರಗಡೆ ಆಕ್ಸಿಡೆಂಟ್ ಆಗಿಬಿಟ್ರೆ, ಯಾರಾದರೂ ಬೈದುಬಿಟ್ರೆ, ಆಮೇಲೆ ಏನಾದರೂ ಲಾಸ್ ಆಗಿಬಿಟ್ರೆ, ಯಾರಾದರೂ ನನ್ನನ್ನು ಕೆಟ್ಟವನು ಅನ್ಕೊಂಬಿಟ್ರೆ, ಅನ್ಕೊಳ್ಳಿ ಬಿಡೆಯಾ ಕೆಟ್ಟವನು ಅಂತ ಅನ್ಕೊಂಡ್ರೆ ಏನಂತೆ, ಅವ್ರಿಗೆ ಇಷ್ಟ ಬಂದಂಗೆ ಅನ್ಕೊಳ್ಳಿ, ವಿಚಿತ್ರವಾಗಿ ಅನ್ಕೊಳ್ಳಿ, ಯಾರು ಏನೇನು ಅನ್ಕೋತಾರೆ ಅನ್ಕೊಳ್ಳಿ. ಸ್ವತಂತ್ರ ಬಂದಿರೋದು ಏನಕ್ಕೆ? ಮಹಾತ್ಮ ಗಾಂಧಿ ಏನಕ್ಕೆ ಕೊಟ್ಟಿರೋದು? ಸ್ವತಂತ್ರ ಹೋರಾಟಗಾರರು. ಅಷ್ಟೊಂದು ಜನ ಮಡಿದು ನಮಗೆಲ್ಲ ಸ್ವತಂತ್ರ ತಂದುಕೊಟ್ಟವ್ರೆ. ಅಷ್ಟು ಸ್ವತಂತ್ರ ಇಲ್ಲ ಅಂದರೆ ಹೆಂಗೆ ಮನುಷ್ಯನಿಗೆ? ಸೊ ಆದ್ದರಿಂದ ಖಂಡಿತವಾಗ್ಲೂ ಆಲಸ್ಯ ಬೇಕು, ಬಿಟ್ಬಿಟ್ರೆ ಡೆಫಿನೆಟ್ಲಿ ಬರ್ತೀರಿ. ಆಲಸ್ಯ ಯಾಕೆ ಬರ್ತದೆ ಅಂತಂದರೆ, ಯಾರಿಗೆಲ್ಲ ಮುಂದೆ ಗುರಿ ಹಿಂದೆ ಗುರು ಇಲ್ಲ, ಇಂಥವ್ರಿಗೆಲ್ಲ ಆಲಸ್ಯ ಬಂದೇ ಬರ್ತದೆ ಖಂಡಿತವಾಗ್ಲೂ. ಅದಕ್ಕೋಸ್ಕರ ಮುಂದೆ ಗುರಿ ಹಿಂದೆ ಗುರು ಇರಬೇಕು. ಯಾರ್ಯಾರಿಗೆ ಜೀವನದಲ್ಲಿ ಏನೂ ದಬಾಕೋದಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಬದುಕೋಕ್ಕೋಸ್ಕರ ಏನೋ ಕೆಲಸ ಮಾಡ್ತಾವ್ರೆ, ದುಡಿತಾವ್ರೆ, ಇಂಥವ್ರಿಗೆಲ್ಲ ಯಾವ ಮಾಡಿದ್ರಾಯ್ತು ಬಿಡು. ನಾನು ನೋಡಿದ ಮಟ್ಟಿಗೆ 3 ಸಲ ಭಾರತವನ್ನು ಪ್ರದಕ್ಷಿಣೆ ಹಾಕಿದ್ದೀನಿ. ಸೊ ಆ ಎಲ್ಲ ನಾಡುಗಳು, ನಾಡಲ್ಲೊಳಗಡೆ ಇರೋ ಜಿಲ್ಲೆಗಳು, ಜಿಲ್ಲೆ ಒಳಗಡೆ ಇರೋ ಊರುಗಳು, ಅದನ್ನೆಲ್ಲ ಬಹಳ ಸಂಕ್ಷಿಪ್ತವಾಗಿ ಗ್ರಹಿಸುವಂಥ ಒಂದು ಅತ್ಯದ್ಭುತವಾದಂತಹ ದೃಷ್ಟಿಕೋನ ಅಂತ ಕರೀತಾರೆ. ಈ ದೃಷ್ಟಿಕೋನ ಎಲ್ಲ ವ್ಯಕ್ತಿಗಳನ್ನು, ವಸ್ತುಗಳನ್ನು, ವಿಚಾರಗಳನ್ನು ಅಳೆದು ತೂಗಿ ಮಾಡಿರೋದ್ರಿಂದ ಭಾರತದಲ್ಲಿ ಅಭಿವೃದ್ಧಿ ಆಗದೇ ಇರೋದಕ್ಕೆ ಕಾರಣ ಏನು? ಮೂಲ ಕಾರಣ ಅಂತಂದರೆ 2 ಅತ್ಯದ್ಭುತವಾದ ಕಾರಣ. ಇದೆಲ್ಲ ಕಾಯಿಲೆಗಳು, ಮೊದಲು ಈ ಕಾಯಿಲೆಗಳನ್ನು ಮನುಷ್ಯ ಬಿಟ್ಬಿಡ್ಬೇಕು. ಅದೇನೋ BP, ಶುಗರ್ ಅಂತಾರೆ, ಅದನ್ನೆಲ್ಲ ಬಿಡೋದು. ಇದು ಏನಂದರೆ, ಒಂದು ಸೋಮಾರಿತನ, ಇನ್ನೊಂದು ಮುಂದೂಡೋದು. ಅಲ್ಲ, ಸೋಮಾರಿತನ ಅಲ್ಲ, ಮುಂದೂಡೋ ಅಂಥದ್ದು. ಅಂದರೆ ನಾಳೆ ಮಾಡಿದ್ರಾಯ್ತು, ಮುಂದಿನ ವಾರ ಮಾಡಿದ್ರಾಯ್ತು, ಆಚೆ ನಾಳಿದ್ದು ಮಾಡಿದ್ರಾಯ್ತು ಅಂತ. ಇನ್ನೊಂದು ಬಂದು ನೆಪ ಹೇಳೋದು. ಏನೋ ಒಂದು ಕಳ್ಳಂಗೊಂದು ಪಿಳ್ಳೆನೇ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಏನೋ ಒಂದು ನೆಪ ಹೇಳ್ತಾರಲ್ಲ. ಆದ್ದರಿಂದ ಖಂಡಿತವಾಗ್ಲೂ ಇವ್ರು ಯಾರು ಕೂಡ, ಇವ್ರಿಗೆ ಧೈರ್ಯನೂ ಬರಲ್ಲ, ಇವ್ರ ಅಭಿವೃದ್ಧಿನೂ ಆಗಲ್ಲ. ಖಂಡಿತವಾಗ್ಲೂ ಇವ್ರಿಗೆ ಯಾವುದೇ ರೀತಿ ಮುಂದೆ ಗುರಿನೂ ಇಲ್ಲ, ಹಿಂದೆ ಗುರುನೂ ಇಲ್ಲ. ಜೀವನದಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಊಟ ಬಟ್ಟೆ ಸೂರಿದ್ರೆ ಸಾಕು. ಏನೋ ಟೈಮ್ಗೆ ಹಾಕ್ಕೊಳ್ಳೋಕ್ಕೆ ಯಾವುದೋ ಒಂದು ಬಟ್ಟೆ, ತಿನ್ನೋಕ್ಕೆ ಏನೋ ಒಂದು ಊಟ, ಮಲ್ಕೊಳ್ಳೋಕ್ಕೆ ಯಾವುದೋ ಒಂದು ಶೆಲ್ಟರ್ ಅಷ್ಟೇ, ಒಂದು ನೆರಳು, ಒಂದು ಆಸರೆ ಇದ್ದರೆ ಸಾಕು. ಅದು ಅನಾಥಾಶ್ರಮ ಆದ್ರೇನು, ವೃದ್ಧಾಶ್ರಮ ಆದ್ರೇನು, ಅಥವಾ ಯಾವುದೋ ದೇವಸ್ಥಾನ ಜಗಲಿ ಆದ್ರೇನು, ಮಲ್ಕೋಬೋದು. ಓಕೆ, ಎಸ್, ನೆಕ್ಸ್ಟ್ ಗುರುಜಿ. ಹೇಳಪ್ಪ. ಶಶಿಕುಮಾರ್ ಅಂತ ಮೈಸೂರಿಂದ ಮಾತಾಡ್ತಾರೆ. ಹೇಳು ಶಶಿ. ನಾನು ಫಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್ ಮಿತ್ರ. ನೀವು ಕೊಟೇಶನ್ಸ್ ಎಲ್ಲ ಓದ್ತಾ ಇದ್ದೆ, ಫಾಲೋ ಮಾಡ್ತಾ ಇದ್ದೆ, ತುಂಬ ಇನ್ಸ್ಪೈರ್ ಆಗ್ತಾ ಇತ್ತು. ವಂಡರ್ಫುಲ್. ಗುರುಜಿ, ನಾನು 2001ರಿಂದ ಈ ಫಾರ್ಮಾದಲ್ಲಿದ್ದೀನಿ. ಫಾರ್ಮಾ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 6 ಪ್ರಮೋಷನ್ ತೊಗೊಂಡು 4 ಸ್ಟೇಟ್ ನೋಡ್ಕೊತಾ ಇದ್ದೆ. ಆ ಟೈಮಲ್ಲಿ ಏನಾಯಿತು, ನಾವು ಇದ್ದಿದ್ದ ಕಂಪ್ನಿ ಡಿಸ್ಟರ್ಬ್ ಆಯಿತು. ಸೊ ಡಿಸ್ಟರ್ಬ್ ಆದಾಗ ಏನಾಯಿತು, ನಮ್ಮ ಜೊತೆಲಿ ಇದ್ದವರು ಅಂದರೆ ಫ್ರಂಟ್ ಲೈನ್ ಇರ್ತಾರೆ, 4 ಜನ 5 ಜನ ಇರ್ತಾರಲ್ಲ. ಸೊ ನಾವೇ ಕಂಪ್ನಿ ಶುರು ಮಾಡೋಣ,
ಇನ್ವೆಸ್ಟ್ ಮಾಡೋಣ, ನಾವೇ ಕಂಪ್ನಿ ಶುರು ಮಾಡೋಣ ಅಂತೆಲ್ಲ ಹೇಳಿ ಹುಡುಗಿಸಿ ಸರಿ ಆಯಿತು ಅಂತ ಮಾಡೋಣ ಅಂತ ಮಾಡಿದೆ. ನಾನೇ ಹೋಗಿ ಒಂದು 75 ಲಕ್ಷ ಇನ್ವೆಸ್ಟ್ಮೆಂಟ್ ತೊಗೊಂಡ್ಬಂದೆ ಡಿಸ್ಟ್ರಿಬ್ಯೂಟರ್. ಓಕೆ. 75 ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ತಂದು ಅವ್ರ ಕೈಯಲ್ಲೂ 5 ಲ್ಯಾಕ್ ಹಾಕ್ಸ್ದೆ. ಆಮೇಲೆ ಅವ್ರು ಯಾಕೂ ನನ್ನ ಎಂಪ್ಲಾಯ್ ಆಗಿ ತೊಗೊಳ್ಳಿಲ್ಲ. ಏನಕ್ಕೆ ಎಂಪ್ಲಾಯ್ ಆಗಿ ತೊಗೊಳ್ಳಿಲ್ಲ ಅಂದರೆ ದೇ ವಿಲ್ ಫೀಲ್ ಓನ್ಲಿ ಎಂಪ್ಲಾಯ್. ಅದೇ ಡೈರೆಕ್ಟರ್ ಆದರೆ ಎಲ್ಲರಿಗೂ ಈಕ್ವಲ್ ಶೇರ್, ನಮ್ದು ಏನು ಪ್ರಾಫಿಟ್ ಬರುತ್ತೆ ಈಕ್ವಲ್ ಶೇರ್. ಆ ಥರನೇ ಮಾತಾಡಿ ಎಲ್ಲ ಪ್ಲಸ್ ಆಗಿ ಬಿಗಿನಿಂಗ್ ತನಕ ಆಗ ಗುರುಜಿ. ಈ ಗುಂಪಲ್ಲಿ ಒಬ್ಬ ಇರ್ತಾನೆ, ಆ ಒಬ್ಬ ಏನು ಮಾಡ್ತಾನೆ, ಒಂದು ಕಡೆಯಿಂದ ಹುಳ ಹಿಡ್ಕೊಂಡು ಬರ್ತಾನೆ. ಹುಳ ಹಿಡ್ಕೊಂಡು ಬಂದು 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 ಗುರುಜಿ ಆಲ್ಮೋಸ್ಟ್ 6 months ಬ್ಯಾಕ್ ನಾನು ಏಕಾಂಗಿ ಆಗ್ಬಿಟ್ಟೆ. ಬಟ್ ಏನಂದರೆ ನನಗೆ ವಿಲ್ ಪವರ್ ಜಾಸ್ತಿ. ಬಟ್ ನನಗೆ ಹೆಂಡತಿ ಮಕ್ಕಳಿದ್ದಾರೆ. ಬಟ್ ಆ ಹೆಂಡತಿ ಮಕ್ಕಳು ಅಂದರೆ ಶಿ ಈಸ್ ಗುಡ್ ಬಟ್ ಟೋಟಲಿ ನೆಗೆಟಿವ್ ಆಟಿಟ್ಯೂಡ್. ಏನಂದರೆ ಇದನ್ನೆಲ್ಲ ರೀಕಾಲ್ ಮಾಡಬೇಕು ಅಂತ ಅವಳ ಹತ್ರ ಇದ್ದಿದ್ದು ಒಡವೆ ಎಲ್ಲ ಇಟ್ಬಿಟ್ಟಿದ್ದೀನಿ. ನಾನು ತುಂಬ ಜೋರಾಗಿದ್ದು, ಎಲ್ಲದರದ್ದು ಅನುಕೂಲವಾಗಿದ್ದು, ಚೆನ್ನಾಗಿದ್ದು. ಈ ಒಡವೆ ಎಲ್ಲ ಆಡ ಇಟ್ಬಿಟ್ಟಿದ್ದೀನಿ. ಅವಳಿಗೆ ತುಂಬ ಫೀಲ್ ಇದೆ, ಒಡವೆ ಇಲ್ಲ. ನಾನು ಎಷ್ಟೋ ಸರಿ ನನ್ನ ಮನೆಗೆ ಬರೋಕ್ಕೆ ತುಂಬ ಸಂಕಟ ಆಗ್ಬಿಡುತ್ತೆ. ಒಂದು ಪ್ಲಸ್ ಏನಂದರೆ ಇವರೆಲ್ಲ ಇದ್ದಾಗ ಏನು ಸೇಲ್ಸ್ ಬರ್ತಾ ಇತ್ತು, ಇವರೆಲ್ಲ ಇಲ್ಲ, ನಾನು ಒಬ್ಬನೇ ಮಾಡ್ತಾ ಇದ್ದೀನಿ, ಸೇಲ್ ಚೆನ್ನಾಗಿ ಬರ್ತಾ ಇದೆ. ಈ ಸೇಲ್ ಚೆನ್ನಾಗಿ ಬರ್ತಾ ಇದೆ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಮಗೆ ಏನು ಸೇಲ್ ಬರುತ್ತೆ, ಯಾರು ಇನ್ವೆಸ್ಟ್ ಮಾಡಿದ್ರಲ್ಲ 75 ಲ್ಯಾಕ್ಸ್ ಕಲೆಕ್ಷನ್ ಅವ್ರ ಮುಖಾಂತರನೇ ಬರೋದು. ಈ ಮೈಸೂರಲ್ಲಿ, ಮಂಡ್ಯದಲ್ಲಿ, ದಾವಣಗೆರೆ, ಎಲ್ಲ ಆಗೋದು ಚೆನ್ನೈಗೆ ಹೋಗುತ್ತೆ ಡಿಸ್ಟ್ರಿಬ್ಯೂಟರ್ಗೆ. ಚೆನ್ನೈಯಿಂದ ಅವರು ಕಂಪ್ನಿ ಕೊಡ್ತಾರೆ. ಅವ್ರೇನು ಮಾಡ್ತಾರೆ, ಕೊಡಬೇಕಾದ್ರೆ ಏನು ಕಲೆಕ್ಷನ್ ಬಂದಿರುತ್ತೆ, 6 ಲಕ್ಷ ಬಂದಿದೆ, 50% ಇಟ್ಕೊಂಡ್ಬಿಡ್ತಾರೆ, 50%. ಸೊ ಬರೋದು ನಮ್ಗೆ ಏನಕ್ಕೂ ಸಾಧ್ಯ ಇಲ್ಲ. ಈಗ ನಾವು ಡಾಕ್ಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, CME ಮಾಡಿದ್ದೀವಿ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಈಗ ಇದರಿಂದ ಹೆಂಗೆ ಹೊರಗೆ ಬರೋದು? ಈಗ ನೋಡಿ, ನಮಗೆ ನಾಳೆ ಇನ್ನೊಂದು 10 ಡೇಸಲ್ಲಿ ನಮ್ಮದು ROC ಫೈಲ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು, ಅದಕ್ಕೆ 2 ಲಕ್ಷ ಖರ್ಚಾಗುತ್ತೆ. ಈಗ ಏನು ಮಾಡೋದು? ಫುಲ್ಲು ಗೊಂದಲದಲ್ಲಿ ಗೊತ್ತಾ ಗುರುಜಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಖಂಡಿತವಾಗ್ಲಪ್ಪ, ಬಂದು ಭೇಟಿ ಮಾಡು, ಡೆಫಿನೆಟ್ಲಿ ತಿಳಿಸ್ತೀನಿ. ಬಟ್ ನೀನು ಕೇಳಿರೋಂಥ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಬಯಸೋದೇನು ಅಂದರೆ, ಎಲ್ರಿಗೂ ಅನ್ವಯಿಸೋವಂಥ ಉತ್ತರ. ಬಿಸ್ನೆಸ್ ಮಾಡಬೇಕಾದ್ರೆ ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಬಿಸ್ನೆಸ್ ಅಂದರೆ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ, ಲೆಕ್ಕಾಚಾರ 100% ಮ್ಯಾಥ್ಸ್ ಅಂದರೆ ಗಣಿತ, ಶುದ್ಧ ಗಣಿತ. ಯಾರ್ಯಾರು ಈ ಗಣಿತವನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ ಇಂಥವ್ರಿಗೆ ಫಸ್ಟ್ ಸ್ಟೆಪ್ಪಲ್ಲೇ ಸೋತೋಗ್ಬಿಟ್ರು. ಅಲ್ಲೇ ಬಿದ್ದೋಗ್ಬಿಟ್ಟೆ ನೀನು. ಯಾರೋ ನೀನು ಹೋಗಿ 75 ಲಕ್ಷ ತಂದೆ, ಅವ್ರ ಕೈಯಲ್ಲೆಲ್ಲ 5 ಲಕ್ಷ ಹಾಕಿಸ್ಕೊಂಡೆ, ಎಲ್ಲರನ್ನೂ ಪಾರ್ಟ್ನರ್ ಮಾಡಿದೆ, ಡೈರೆಕ್ಟರ್ ಮಾಡಿದೆ. ಇಲ್ಲ, ಒಂದು ಕಂಪ್ನಿ ಮಾಡಿದ್ರೆ ಆ ಕಂಪ್ನಿಗೆ ಒಂದು ಇನ್ವೆಸ್ಟ್ಮೆಂಟ್ ಟೋಟಲ್ ಅಮೌಂಟ್ ಅಂತ ಬರ್ತಂದರೆ ವ್ಯಾಲ್ಯೂಯೇಷನ್, ಆ ಕಂಪ್ನಿಗೆ ಎಷ್ಟು ವ್ಯಾಲ್ಯೂಯೇಷನ್, ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೆ ಅಷ್ಟಷ್ಟು ಈಕ್ವಿಟಿ ಡಿವೈಡ್ ಮಾಡಬೇಕು ಕರೆಕ್ಟಾಗಿ. ಆಕ್ಟಿವ್ ಪಾರ್ಟ್ನರಾ, ಸ್ಲೀಪಿಂಗ್ ಪಾರ್ಟ್ನರಾ, ಸೊ ಏನವರು ಅವರು ಯಾವ ರೀತಿ ನಮಗೆ ಇನ್ವಾಲ್ವ್ಮೆಂಟ್ ಕೊಡ್ತಾರೆ, ಬರೀ ಇನ್ವೆಸ್ಟ್ ಮಾಡ್ತಾರಾ ಅಥವಾ ಸಹಾಯ ಮಾಡ್ತಾರಾ? ಸೊ ಇದನ್ನೆಲ್ಲವನ್ನು A to Z ತಿಳ್ಕೊಂಡ್ರೆ ಅದು ನಮಗೆ ಸಕ್ಸಸ್ ಸಿಗುತ್ತೆ. ಇನ್ನು ನಿಮ್ಮೆಲ್ಲರಿಗೂ ಹೇಳ್ತೀನಿ, ಅಂದರೆ ಕೋರ್ಸ್ ಕಂಟೆಂಟ್ ಹೇಳ್ತಾ ಇದ್ದೀನಿ. ಈ ಭೂಮಂಡಲ ಒಂದು ಸಿಸ್ಟಮ್ ಇದು. ಈ ಸಿಸ್ಟಮ್ ಒಳಗಡೆ ಯಾರ್ಯಾರು ಪ್ರೋಸೆಸ್ಸನ್ನು ಫಾಲೋ ಮಾಡ್ತಾರೆ ಇಂಥವ್ರು ಮಾತ್ರ ಯಶಸ್ಸು ಗಳಿಸ್ತಾರೆ. ಯಾರಿಗೆ ಈ ವ್ಯಾಪಾರ ಅನ್ನೋ ಸಿಸ್ಟಮ್ ಗೊತ್ತಿಲ್ಲ, ಅದ್ರ ಪ್ರೋಸೆಸ್ಗಳು ಗೊತ್ತಿಲ್ಲ, ಅವರೆಲ್ಲ ನಿಂತರನ್ನೇ ಎಡು ಬಿದ್ದವರು, ಹಾಳಾದವರು, ಸತ್ತೋದವರು. ಎಷ್ಟೋ ಜನ ಸತ್ತೇ ಹೋಗ್ಬಿಟ್ಟವ್ರೆ. ಸೊ ವಿಲ್ ಪವರ್ ಸ್ಟ್ರಾಂಗ್ ಆಗಿರೋರು ನಿಂತರ ಬದುಕಿರ್ತಾರೆ, ಮಾಡ್ತೀನಿ ಬಿಡೆ, ಅದು ತೀರಿಸಿದ್ರೆ ಆಯಿತು, ಏನು ಹಂಗೆ ಹಿಂಗೆ ಅಂತ. ಬಟ್ ಕೆಲವರೆಲ್ಲ ಎಲ್ಲರೂ ನಿಂತರನ್ನೇ ಇರಲ್ಲಲ್ಲಪ್ಪ. 80-20 80% ಜನ ಏನಾದರೂ ಈ ಥರ ಆದರೆ ಖಂಡಿತವಾಗಲೂ ಅವ್ರ ಕಣ್ಣು ಕಾಣಿಸೋದು ಒಂದೇ, ಸೀದಾ ಸ್ಮಶಾನ ಒಂದು ಬಿಟ್ಟರೆ ಬೇರೆ ಏನು ಕಣ್ಣು ಕಾಣಿಸಲ್ಲ. ಬಟ್ ಕೆಲವರು 20% ತಿರ್ಗಿ ಗೆಟಾನ್ ಆಗ್ತಾರೆ. ಅದಕ್ಕಿಂತ ಒಂದು ಹೊಸ ವರ್ಷನ್, ನ್ಯೂ ಅಪ್ಗ್ರೇಡೇಷನಲ್ಲಿ ಬಂದು ಎಕ್ಸ್ಟ್ರಾರ್ಡಿನರಿ ಜಗತ್ತಿಗೆ ಪ್ರಪಂಚನೇ ತಿರುಗಿ ನೋಡೋ ಥರ ಮಾಡ್ತಾರೆ. ಸೊ ಏನಕ್ಕೆ ಮಾಡೋದು ಅಂತಂದರೆ, ಯಾಕೆ ಆ ರೀತಿ ಬೀಳಿಸೋದು ಅಂತಂದರೆ, ಇವನಿಗೆ ಕೆಪಾಸಿಟಿ ಇದೆಯಾ ಇಲ್ಲ ಅಂತ ನಿಸರ್ಗ ಪರೀಕ್ಷೆ ಮಾಡೋದು, ಯಾವುದೇ ವ್ಯಕ್ತಿಗಳೆಲ್ಲ ಪರೀಕ್ಷೆ ಮಾಡೋದು. ಸೊ ಅದಕ್ಕೋಸ್ಕರ ನಾವು ಮೊದಲು ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಬೇಕು, ಪ್ರೋಸೆಸ್ನ ಫಾಲೋ ಮಾಡಬೇಕು. ನಂದು ಮೂಲ ಕೆಲಸ ಏನು ಅಂದರೆ, ನಿಸರ್ಗವನ್ನು ಅರಿದು ಕುಡ್ದಿರೋದ್ರಿಂದ ನಿಸರ್ಗದ ಒಂದು ನಿಯಮಗಳನ್ನು ನಮ್ಮ ಜೀವನಕ್ಕೆ ಅನ್ವಯವಾಗುವಂಥ ಅಥವಾ ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗೆ, ನಿಮ್ಮ ವಾತಾವರಣಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಯಾರೇ ಬಂದರೂ ಅವ್ರಿಗೆ ಮಾರ್ಗದರ್ಶನವನ್ನು ನೀಡ್ತೀವಿ. ನೋಡಪ್ಪ, ಹಿಂಗೆ ಮಾಡು, ಹಿಂಗೆ ಮಾಡಿ, ಹಿಂಗೆ ಮಾಡಿ. ನಾವು ನಿಮ್ಮನ್ನ ನೇರವಾಗಿ ಭೇಟಿ ಆಗ್ಬೋದಾ ಗುರುಜಿ? ಹೌದಪ್ಪ, ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಹಾಕಿದ್ರೆ ನಾನು ಅಡ್ರೆಸ್ಸು ಲೊಕೇಶನ್ ಎಲ್ಲ ಕಳಿಸ್ತೀನಿ. ಬೆಳಿಗ್ಗೆ 10 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 6 ಗಂಟೆ 3 ಅಪಾಯಿಂಟ್ಮೆಂಟ್ ಇರುತ್ತೆ.
ಯಾವ ಸಮಯದಲ್ಲಿ ಬೇಕು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಅವೈಲಬಿಲಿಟಿ ಸಿಗ್ತೀನಿ.